ತುಳುನಾಡಿನ ದೈವಾರಾಧನೆಯ ಇತಿಹಾಸನೇ ಅಂತಾನೆ ಹೇಳ್ಬೋದು. ಒಂದೇ ಬಾರಿಗೆ 18 ದೇವರ ಅಂದ್ರೆ ಗುಳಿಗ ದೈವದ ಗಗ್ಗರ ಸೇವೆಯನ್ನ ಮಾಡಲಾಗಿರುವಂಥದ್ದು. ಆ ಕುರಿತ ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ಕಾಂತಾರ ಸಿನಿಮಾ ಬಳಿಕ ತುಳುನಾಡಿನ ದೈವಾರಾಧನೆ ವಿಶ್ವದಲ್ಲೇ ಕುತೂಹಲಕ್ಕೆ ಕಾರಣ ಆಗಿತ್ತು. ಇದೇ ಕಾಂತಾರ ಸಿನಿಮಾದ ಕೊನೆಯಲ್ಲಿ ನಟ ರಿಷಬ್ ಶೆಟ್ಟಿಗೆ ಗುಳಿಗ ದೈವದ ಆವೇಶ ಆಗಿತ್ತು. ಗುಳಿಗ ದೈವ ತುಳುನಾಡಿನ ದೈವಗಳಲ್ಲಿ ಬಹಳ ಅಬ್ಬರದ ನರ್ತನ ಮಾಡುವ ದೈವ. ಗುಳಿಗನ ಆವೇಶ ನೋಡುವುದೇ ಭಕ್ತಿ ಭಯ ತುಂಬಿದ ರೋಮಾಂಚನ ಸನ್ನಿವೇಶ. ಇಂತಹ ದೈವಾರಾಧನೆಯಲ್ಲೇ ವಿಶೇಷ ಆಚರಣೆ ಎಂಬಂತೆ ಒಮ್ಮೆಗೆ 18 ಗುಳಿಗ ದೈವದ ನರ್ತನ ಸೇವೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ವೇಣೂರು ಸಮೀಪದ ಬರ್ಕಜೆ ಎಂಬಲ್ಲಿ ನಡೆದು ನೆರೆದಿದ್ದ ದೈವಾರಾಧಕರನ್ನ ರೋಮಾಂಚನಗೊಳಿಸಿತ್ತು. 18 ಗುಳಿಗನ ಅಬ್ಬರ ಕಂಡು ದೈವಾರಾಧಕರು ಮೂಕ ವಿಸ್ಮಿತರಾದರು. ಬರ್ಕಜೆ ದುರ್ಗಾ ಪರಮೇಶ್ವರಿ ಮತ್ತು ನವಗುಳಿಗ ಕ್ಷೇತ್ರದಲ್ಲಿ ಕಳೆದ 4 ವರ್ಷಗಳಿಂದ 9 ಗುಳಿಗ ದೈವದ ನರ್ತನ ಸೇವೆ ನಡೆಯುತ್ತಿತ್ತು. ಆದರೆ ಈ ಬಾರಿ ಸಂಪ್ರದಾಯದಂತೆ 9 ಹಾಗೂ ಸೇವೆಯಾಗಿ 9 ಹೀಗೆ ಒಟ್ಟು 18 ಗುಳಿಗ ದೈವದ ನರ್ತನ ಸೇವೆ ನಡೆದು ತುಳುನಾಡಿನ ದೈವಾರಾಧನೆಯ ಇತಿಹಾಸದಲ್ಲೇ ಮೊದಲು ಎಂಬಂತಾಗಿದೆ. ಇನ್ನು 18 ಗುಳಿಗ ದೈವದ ವಿಶೇಷ ಗಗ್ಗರ ಸೇವೆಯನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಮುಂಬೈ, ಬೆಂಗಳೂರು ಸೇರಿದಂತೆ ಕರಾವಳಿಯ ಸಾವಿರಾರು ದೈವಾರಾಧಕರು ಸೇರಿದ್ರು. ಗುಳಿಗ ದೈವಗಳ ಗಗ್ಗರ ಸೇವೆ ಕಣ್ತುಂಬಿಕೊಂಡ್ರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಉಡುಪಿ ಜಿಲ್ಲೆಯಲ್ಲಿ ಎಲ್ಲಿಯೂ 9 ಗುಳಿಗ ಎಲ್ಲಿಯೂ ಇಲ್ಲ. ಈ ಬರ್ಕಾಜ ಕ್ಷೇತ್ರ ದೇವಿಯ ಹೂವಿನ ದಂಡಿಗೆಗೆ ಹೆಗಲು ಕೊಡುವಂಥ 9 ದೈವಗಳು ಇಲ್ಲಿ 4 ಕಾಲದಿಂದ ಪರಂಪರೆ ಆಗ್ತಾ ಉಂಟು. ದೈವಾರಾಧನೆ ಎಂಬುದು ಕರಾವಳಿ ಅಸ್ಮಿತೆ, ಜನರ ನಂಬಿಕೆ. ಇತಿಹಾಸದಲ್ಲೇ ಮೊದಲಾಗಿ ನಡೆದ 18 ಗುಳಿಗ ದೈವದ ನರ್ತನ ಸೇವೆ ಕಂಡು ಭಕ್ತರು ಪುನೀತರಾದರು. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ದೈವದ ಹರಕೆ ಕೋಲವನ್ನ ನೆರವೇರಿಸಿದ್ರು ಸ್ಪೀಕರ್ UT ಖಾದರ್. ಈಗ ಈ ವಿಚಾರಕ್ಕೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಈ ಬೆನ್ನಲ್ಲೇ ಸ್ಪಷ್ಟನೆ ನೀಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ UT ಖಾದರ್. ಹರಕೆ ಕೊಡುವುದು ನನ್ನ ಸಂಸ್ಕೃತಿ, ನಾನು ಹರಕೆ ಕೊಟ್ಟಿದ್ದೇನೆ, ಸೋಷಿಯಲ್ ಮೀಡಿಯಾದಲ್ಲಿ ಬಂತು ಅಂತ ನಾನು ಹೆದರೋದಕ್ಕೆ ಹೋಗಲ್ಲ ಅಂತ ಹೇಳಿದ. ಮತ್ತೊಂದು ಕಡೆ ಎಲ್ಲ ಧರ್ಮಗಳನ್ನು ಪ್ರೀತಿಸುವುದು ನನ್ನ ಕರ್ತವ್ಯ, ಹಾಗಾಗಿ ಎಲ್ಲ ಧರ್ಮಗಳನ್ನು ಗೌರವಿಸ್ತೇನೆ, ಯಾರೋ ಒಬ್ಬ ಬರದ ಅಂತ ಸಂಸ್ಕೃತಿ ಬಿಡಲು ಸಾಧ್ಯವೇ ಅಂತ ಪ್ರಶ್ನೆ ಮಾಡಿದ್ದಾರೆ. ನೋಡಿ, ಕಲ್ಲುಡ್ಕದ ಕೋಲಾರ್ಗೆ ಹರಕೆಯನ್ನು ಕೊಟ್ಟಿದ್ರು ಖಾದರ್. ಈ ಬೆನ್ನಲ್ಲೇ ವಿರೋಧ ವ್ಯಕ್ತವಾಗಿತ್ತು. ಇದಕ್ಕೆ ಖಾದರ್ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಹಾಗಾದ್ರೆ ಪ್ರಶ್ನೆ ಕೇಳುವವರು ಇತಿಹಾಸ ನೆನಪಿಟ್ಟುಕೊಳ್ಳುವುದಿಲ್ಲ. ಯಾರು ಕೆಲಸ ಮಾಡ್ತಾರೆ, ಯಾರು ಉತ್ತರ ಕೊಡ್ತಾರೆ, ಅವ್ರನ್ನ ಮಾತು ಇತಿಹಾಸ ನೆನಪಿಟ್ಟುಕೊಳ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಬ್ಲಾಕಿನ ಅಧ್ಯಕ್ಷರು ಅವರ ಧಾರ್ಮಿಕ ಭಾವನೆಗೆ ಅನುಗುಣವಾಗಿ ಅವರೊಂದು ಹರಕೆಯನ್ನು ಇಟ್ಟಿದ್ದಾರೆ. ಆ ಹರಕೆ ಗೌರವ ಮತ್ತು ಅಲ್ಲಿ ಹೋಗುವುದು, ಅಲ್ಲಿ ಗೌರವ ಕೊಡುವುದು ನನ್ನ ಸಂಸ್ಕೃತಿ. ಅದನ್ನು ನಾವು ಮಾಡಿದೆವು. ಯಾರು ಒಬ್ಬ ಗೀಚಿದ್ರೆ 100 ಜನ ಅದನ್ನು ಒಪ್ಪುವವರಿದ್ದಾರೆ. ಆ ಒಬ್ಬನಿಗೆ ಯಾಕೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು?
ಕೊಡೋಂಥ ಅಗತ್ಯನೇ ನಮಗೆ ಇಲ್ಲ. ಅದರ ಬಗ್ಗೆ ನಾವು ತಲೆಕೆಡಿಸಲಿಕ್ಕೆ ಹೋಗೋದಿಲ್ಲ. ಒಬ್ಬ ಹೇಳಿದಂತೆ ಎಲ್ಲರಾಗಿ ಹೇಳೋದಿಲ್ಲ. 99% ನಾವು ಎಲ್ಲ ಸಂಸ್ಥೆಗೆ ಗೌರವ ಕೊಡೋದು ಎಲ್ಲ ಧರ್ಮದ ಜವಾಬ್ದಾರಿ ಅಂತ ಬಹಳ ಸ್ಪಷ್ಟವಾಗಿದೆ. ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮೇಲೆ ಡಾಕ್ಟರ್ ಕೆ ಸುಧಾಕರ್ ಕಣ್ಣಿಟ್ಟಿದ್ದಾರೆ. ನಾನೇ ಮೈತ್ರಿ ಅಭ್ಯರ್ಥಿ ಅಂತ ಡಾಕ್ಟರ್ ಕೆ ಸುಧಾಕರ್ ನನ್ನೆಷ್ಟೇ ಹೇಳಿಕೆಯನ್ನು ಕೊಟ್ಟಿದ್ರು. ಸುಧಾಕರ್ ಹೇಳಿಕೆಗೆ ಶಾಸಕ SR ವಿಶ್ವನಾಥ್ ಟಾಂಗ್ ಕೊಟ್ಟಿದ್ದಾರೆ. HDD ಆಶೀರ್ವಾದ ಇದ್ರೆ JDSನಿಂದ ಸ್ಪರ್ಧಿಸಬಹುದು. ನನ್ನ ಮಗ ಸಹ ಚಿಕ್ಕಬಳ್ಳಾಪುರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ. ನಾವು BJPಯ ಹಿರಿಯರ ಬಳಿ ಒತ್ತಾಯ ಮಾಡಿದ್ದೇವೆ. ಬಹುಶಃ ಸುಧಾಕರ್ JDS ಅಭ್ಯರ್ಥಿ ಇರಬೇಕು ಅಂಥೇಳಿ ಟಾಂಗ್ ಕೊಟ್ಟಿದ್ದಾರೆ. ನೋಡಿ, ನಿನ್ನೆ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿದರು. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಪ್ರದೀಪ್ ಈಶ್ವರ್ ವಿರುದ್ಧ ಸೋಲು ಕಂಡಂತಹ ಡಾಕ್ಟರ್ ಕೆ ಸುಧಾಕರ್ ಸೈಲೆಂಟ್ ಆಗಿದ್ರು ಇಲ್ಲಿವರೆಗೂ. ಈಗ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಅದಕ್ಕೆ ಪುಷ್ಟಿ ನೀಡುವಂತೆ ನನ್ನ ಹೇಳಿಕೆಯನ್ನು ಕೊಟ್ಟಿದ್ರು. ಪ್ರಮುಖವಾಗಿ ಈ ಬಾರಿ JDS ಮತ್ತು BJP ಮೈತ್ರಿ ಆಗಿರೋದ್ರಿಂದ ಆ ಒಂದು ಶಕ್ತಿಯ ಮುಖಾಂತರ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಈ ಒಂದು ಹೇಳಿಕೆಗೆ ಶಾಸಕ SR ವಿಶ್ವನಾಥ್ ಟಾಂಗ್ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಬಿಜೆಪಿಯನ್ನ ಸೇರಿ ಕೈ ಸುಟ್ಟುಕೊಂಡ್ರ ಸುಧಾಕರ್ ಅನ್ನುವಂತಹ ಪ್ರಶ್ನೆ ಇದೀಗ ಮುನ್ನೆಲೆಗೆ ಬರ್ತಾ ಇರುವಂತದ್ದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಧಾಕರ್ ಒಂದಷ್ಟು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ? ಬಿಜೆಪಿ ಸೇರಿ ಕೈ ಸುಟ್ಕೊಂಡ್ರ, ಕಾಂಗ್ರೆಸ್ನಲ್ಲೇ ಇದ್ದಿದ್ರೆ ಜೀವನ ಪೂರ್ತಿ MLA ಆಗಿ ಇರ್ತಾ ಇದ್ದೆ, ಬಿಜೆಪಿಗೆ ಹೋಗಿದ್ದಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸುಧಾಕರ್ ಅವರು. ಬೆಂಬಲಿಗರು ಹೀಗೆ ಕೇಳ್ತಾ ಇದ್ದಾರೆ ಅಂತ ಹೇಳಿ ಬೆಂಬಲಿಗರ ಮೇಲೆ ಹೇಳ್ತಾ ಇದ್ದಾರೆ ಸುಧಾಕರ್ ಅವರು. ಅನೇಕ ವಿಷಯಗಳ ಬಗ್ಗೆ ಬಹಿರಂಗವಾಗಿ ಚರ್ಚೆ ಮಾಡುವುದಕ್ಕೆ ಸಿದ್ಧರಾಗಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದೇ ಒಂದು ಕಡೆ ನಮ್ಮ ಬೆಂಬಲಿಗರು, ನಮ್ಮ ಹಿತೈಷಿಗಳು ಬಹಳ ಒತ್ತಾಯ ಮಾಡ್ತಾ ಇದ್ರು, ಸರ್ ನೀವೇ ಬರಬೇಕು, ನೀವೇ ನಿಂತ್ಕೋಬೇಕು. ವೈಯಕ್ತಿಕವಾಗಿ ಅವರಿಗೆ ಹೇಳಿದ್ದೀನಿ, ಆಯ್ತಪ್ಪ ಮಾಡೋಣ, ಎಲ್ಲ ಪೂರಕವಾಗಿದೆ ವಾತಾವರಣ ಅಂತ ಹೇಳಿದ್ದೀನಿ. ನಾನೇನು ಮಾಧ್ಯಮಕ್ಕೆ ಕೇಳಿಲ್ಲ, ಏನಿಲ್ಲ. ಖಾಸಗಿಯಾಗಿ ಕೆಲವರು ಹಿಂಬಾಲಕರು ಇರ್ತಾರಲ್ಲ, ಅವ್ರಿಗೇನೋ ಒಂದು ಸಮಾಧಾನ ಮಾಡಬೇಕಲ್ಲ, ಅದನ್ನೇನು ಭಾಳ ಸೀರಿಯಸ್ ಆಗಿ ತಗೋಬೇಕಲ್ಲ. ಯಾರಿದ್ರೂ ಕೂಡ ನಮ್ಮ ಮೈತ್ರಿ ಏನಿರ್ತದೆ ಇವತ್ತು, ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ JDSನ ಉನ್ನತ ಮಟ್ಟದ ನಾಯಕರು ಏನು ತೀರ್ಮಾನ ತಗೊಂಡು ಯಾರು ಅಭ್ಯರ್ಥಿ ಅಂತಂದರೆ ಅವ್ರಿಗೆ ಕೆಲಸ ಮಾಡೋದಷ್ಟೇ ನಮ್ಮ ಕರ್ತವ್ಯ. ಇದೇ ಒಂದು ಕಡೆ ನಮ್ಮ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ವಿಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಏನು ವಿಜಯ್, ಈಗ ಏನು ಸುಧಾಕರ್ ಅವರು ಕೊಟ್ಟಿರುವಂತಹ ಹೇಳಿಕೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಸಂಚಲನವನ್ನೇ ಸೃಷ್ಟಿ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ ಬಹಿರಂಗವಾಗಿ ಹೇಳ್ತಾ ಇದ್ದಾರಾ, ಹೇಗೆ ಅಂತ? ರಮ್ಯಾ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ ವಿಚಾರವಾಗಿ ಕಾಂಗ್ರೆಸ್ JDS ಅನ್ನೋದಕ್ಕಿಂತ BJP ಒಳಗಡೆ ಅಂತರ್ಯುದ್ಧ ಶುರುವಾಗಿರುವಂಥದ್ದು ಸುಧಾಕರ್ ವರ್ಸಸ್ ವಿಶ್ವನಾಥ್ ಅಂತ. ಈಗ ವಿಶ್ವನಾಥ್ ಈಗಾಗಲೇ ಕೂಡ ತಮ್ಮ ಮಗನಿಗೆ ಟಿಕೆಟ್ ಕೊಡಿಸೋ ಸಂಬಂಧಪಟ್ಟಂತೆ ತಮ್ಮದೇ ಆದ ಒಂದು ಲಾಬಿ ನಡೆಸ್ತಾ ಇರುವಂಥದ್ದು ಮುಖಂಡರ ಜೊತೆ ಚರ್ಚೆ ಮಾಡಿ. ಮತ್ತೊಂದು ಕಡೆ ಸುಧಾಕರ್ ಅವರು ಹೈಕಮಾಂಡ್ ನಾಯಕರ ಜೊತೆ ಸಂಪರ್ಕದಲ್ಲಿರುವಂಥದ್ದು. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಮಾಜಿ CM ಕುಮಾರಸ್ವಾಮಿ ಮತ್ತು ದೇವೇಗೌಡರ ಜೊತೆ ಚರ್ಚೆ ನಡೆಸಿರುವಂಥದ್ದು. ಅಂದರೆ ಇದರ ಅರ್ಥ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ BJP ಪಾಲಾಗುವಂಥದ್ದು, ಅಂದರೆ BJPಗೆ ಸಂಬಂಧಪಟ್ಟಂತೆ ಬಿಟ್ಕೊಳ್ಳೋ ಸಂಬಂಧಪಟ್ಟಂತೆ ಎರಡೂ ಕೂಡ ಮೈತ್ರಿ ಆಗಿರುವಂಥದ್ದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗುವಂಥದ್ದು. ಪ್ರಶ್ನೆ ಉದ್ಭವ ಆಗಿರುವಂಥದ್ದು ಟಿಕೆಟ್ ಸಂಬಂಧಪಟ್ಟಂತೆ ಸುಧಾಕರ್ ವರ್ಸಸ್ ಏನು ವಿಶ್ವನಾಥ್ ಅಂತ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ವಿಶ್ವನಾಥ್ ತಮ್ಮ ಪಟ್ಟನ್ನು ಸಡಿಲಿಸದ ಹಿನ್ನೆಲೆಯಲ್ಲಿ ಸುಧಾಕರ್ ಒಂದು ಹೆಜ್ಜೆ ಮುಂದೆ ಹೋಗಿ ಕಾಂಗ್ರೆಸ್ನಲ್ಲಿ ಇದ್ದಿದ್ದರೆ ಯಾವಾಗಲೂ ಕೂಡ MLA ಆಗಿರ್ತದೆ ಅಂತ ಹೇಳೋ ಮೂಲಕ BJP ನಾಯಕರಿಗೆ ಒಂದು ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ಅಂದರೆ ಕಾಂಗ್ರೆಸ್ ನನಗಿನ್ನೂ ಕೂಡ ಬಾಗಿಲು ತೆರೆದಿರಬಹುದಾ ಅನ್ನೋವಂಥದ್ದು, ಜೊತೆಗೆ BJP ಅನಿವಾರ್ಯ ಅಲ್ಲ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ಅದ್ರ ಜೊತೆಗೆ ಈಗ ಕಾಂಗ್ರೆಸ್ಗೆ ಹೋದರೆ ತುಂಬ ಸುಲಭವಾಗಿ ಸೇರಿಸ್ಕೊಳ್ಳುವಂಥ ಸಾಧ್ಯತೆ ಕೂಡ ಕಡಿಮೆ ಇರುವಂಥದ್ದು. ಯಾಕಂದರೆ ರಾಜಕೀಯವಾಗಿ ಒಂದಷ್ಟು ಬೇರೆ ಬೇರೆ ರೀತಿಯ ಈಕ್ವೇಷನ್ಸ್ ನಡೀತಾ ಇರುವಂಥದ್ದು.
ಮತ್ತು ಬಹಳ ಪ್ರಮುಖವಾಗಿ ಈಗ ಇಬ್ಬರಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋಂಥದ್ದು ಈಗಾಗಲೇ ಕೂಡ ಕ್ಷೇತ್ರದಲ್ಲಿ ಪ್ರವಾಸ ಪ್ರಚಾರ ಶುರು ಮಾಡಿದ್ದಾರೆ. ಸುಧಾಕರ್ ಈಗ ಯಲಹಂಕ ವಿಶ್ವನಾಥ್ ಮಗನಿಗೆ ಕೊಡ್ತಾರಾ ಅಥವಾ ಸುಧಾಕರ್ ಕೊಡ್ತಾರಂತದ. ಸುಧಾಕರ್ ಈಗಾಗಲೇ ಕೂಡ ಪಕ್ಷದಲ್ಲಿ ಸಾಕಷ್ಟು ಲಾಬಿ ನಡೆಸಿರುವಂಥದ್ದು, ಜೊತೆಗೆ ಪಕ್ಷದ ಮುಖಂಡರಿಂದ ಒಂದು ರೀತಿಯಲ್ಲಿ ಈಗಾಗಲೇ ಕೂಡ ಬಿಜೆಪಿ ಒಳಗಡೆ ಕೂಡ ಈಗ ಆಂತರಿಕ ಯುದ್ಧ ಶುರುವಾದ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಕೂಡ ಇದು ತಲೆನೋವಾಗಿರುವಂಥದ್ದು. ಕಾದ್ ನೋಡಬೇಕು. ನಾನಾ ರೀತಿಯ ಚರ್ಚೆಗಳು ಆರಂಭವಾದ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಇದಕ್ಕೆ ಏನು ಉತ್ತರ ಹುಡುಕುತ್ತೆ ಅಥವಾ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥದ್ದು ಒಂದೊಂದು ಬಹಳ ಸ್ಪಷ್ಟ. ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಇಬ್ಬರಲ್ಲಿ ಅಸಮಾಧಾನಗೊಳ್ಳುವುದಂತೂ ಕೂಡ ಸತ್ಯ ಅಂತ ಹೇಳ್ಬೋದು. ರಮ್ಯಾ, ರೈಟ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ವಿಜಯ್. ಬಹುಶಃ ಸುಧಾಕರ್ ಅವ್ರಿಗೆ ಹೊಸದಾಗಿ ಕಾಂಗ್ರೆಸ್ಸಿಂದ ಭಾರತೀಯ ಜನತಾ ಪಾರ್ಟಿಗೆ ಬಂದಿರೋದ್ರಿಂದ ನಮ್ಮ ಕೆಲವು ಸಿಸ್ಟಮ್ಗಳು ಇನ್ನೂ ಕೂಡ ಅವ್ರಿಗೆ ಸರಿಯಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಯಾವುದೇ ಸಣ್ಣ ಚುನಾವಣೆಯ ಅಭ್ಯರ್ಥಿ ಆಗಬೇಕು ಅಂದರೂ ಕೂಡ ಅದು ವರಿಷ್ಠರು ತೀರ್ಮಾನ ತಗೊಂಡಾದ್ಮೇಲೆ ನಾವು ಅಧಿಕೃತವಾಗಿ ಅಭ್ಯರ್ಥಿ ಅಂತ ಅನಿಸ್ಕೊಳ್ತಕ್ಕಂಥದ್ದು. ನನ್ನ ಮಗ ಅಲೋಕು ಕೂಡ 2 ತಿಂಗಳಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿ ಅಂತೇಳಿ ಓಡಾಡ್ತಾ ಇದ್ದಾನೆ ಹೊರತು, ಮತ್ತು ಅವನು ಹೇಳ್ತಾ ಇರ್ತಕ್ಕಂಥದ್ದು ವರಿಷ್ಠರು ಏನು ಹೇಳ್ತಾರೋ ಆ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ. ಸೀಟ್ ಸಿಗಬಹುದು, ಬಿಡಬಹುದು. ಯಾರಿಗೆ ಕೊಟ್ಟರು ಕೂಡ ನಾವು ಕೆಲಸವನ್ನು ಮಾಡಿ ಗೆಲ್ಲಿಸ್ತಕ್ಕಂಥದ್ದು, ನರೇಂದ್ರ ಮೋದಿಯವರ ಕೈ ಬಲಪಡಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾವೆಲ್ಲೂ ಕೂಡ ಅಪ್ಪಿತಪ್ಪಿ ನಾವೇ ಅಭ್ಯರ್ಥಿ ಅಂತ ಹೇಳ್ಕೊಂಡಿಲ್ಲ. ಸೊ ಅದಕ್ಕೋಸ್ಕರ ಕ್ಷೇತ್ರದ ಜನತೆ ಯಾವುದಕ್ಕೆ ಗೊಂದಲ